ಯಾಕೆಂದ್ರೆ ಈ ಕ್ಷಣದಲ್ಲಿ ಅಲ್ಲಮಪ್ರಭು ಬಹಳ ಚೆನ್ನಾಗಿ ಹೇಳ್ತಾನೆ, ಹರಿಯುವ ನದಿಗೆ 2 ಸಾರಿ ಕಾಲಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನದಿಯ ನೀರು ಬದಲಾಗಿರುತ್ತೆ ಎನ್ನುವುದು ಒಂದಾದ್ರೆ, ಕಾಲ ಹಾಕುವ ಮನುಷ್ಯನೂ ಬದಲಾಗಿರ್ತಾನೆ ಎನ್ನುವಂಥದ್ದು ಇನ್ನೊಂದು ನೆಲೆ. ಹಾಗಾಗಿ ಇರುವುದು 2 ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ. ಮಧ್ಯದಲ್ಲಿ ನಾವು ಇದೀವಲ್ಲ, ಅದನ್ನ ಕುರಿತು ಯೋಚನೆ ಮಾಡಬೇಕು. ಜಯರಾಮ್ ರಾಯಪುರ ಅವರಿಗೆ ಸಾಹಿತ್ಯ ಶ್ರೀ ಪ್ರಶಸ್ತಿ ಬಂತು. ಅದನ್ನ ನೆಪವಾಗಿಟ್ಕೊಂಡು ಅವರ ಕೃತಿಗಳನ್ನ ಒಂದಷ್ಟು ವಿಮರ್ಶೆಗೆ, ಒಂದಷ್ಟು ಬರಮಾಡಿಕೊಳ್ಳುವಿಕೆಗೆ ಪ್ರಯತ್ನದ ದಿಶೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಪಡೆದಂತ ಜಯರಾಮ್ ರಾಯಪುರ ಅವರಿಗೆ ಮಂಡ್ಯದ ಕರ್ನಾಟಕ ಸಂಘ ಮತ್ತು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಷ್ಟು ಹೇಳಿದ್ರೆ ಅದು ಒಮ್ಮುಖ ಆಗ್ಬಿಡುತ್ತೆ. ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನ ಜಯರಾಮ್ ರಾಯಪುರ ಅವರಿಗೆ ಬರುವ ಹಾಗೆ ಮಾಡಿದ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಮುಕುಂದರಾಜ್ ಅವರಿದ್ದಾರೆ ಮತ್ತು ಅವರ ಎಲ್ಲ ತಂಡಕ್ಕೆ, ಖಂಡಿತ ಸರ್, ಎಲ್ಲ ತಂಡಕ್ಕೆ ನಿಜಕ್ಕೂ ಸಾಹಿತ್ಯ ಅಕಾಡೆಮಿ ನಾಟಕ ಪ್ರಕಾರದಲ್ಲಿ ಬಹಳ ವಿಶೇಷ ಕೃತಿಗಳನ್ನ ಪರಿಗಣಿಸಿ, ಇದು ಕೃತಿಗಳಿಗೆ ಸಂದಿರುವ ಪ್ರಶಸ್ತಿನ, ಕೃತಿಕಾರನಿಗೆ ಸಂದಿರುವ ಪ್ರಶಸ್ತಿನ ವಿಚಾರ ಸಂಕಿರಣ ಆದಮೇಲೆ ಅದು ಪ್ರೂವ್ ಆಗತ್ತೆ. ಆದ್ದರಿಂದ ಕೃತಿ ಮತ್ತು ಕೃತಿಕಾರ ಇಬ್ಬರನ್ನೂ ಪರಿಗಣಿಸಿಕೊಂಡು ಈ ಪ್ರಶಸ್ತಿಯನ್ನು ಕೊಟ್ಟಿರೋದಕ್ಕೆ ಮುಕುಂದರಾಜು ಮತ್ತು ಅವರ ಎಲ್ಲ ತಂಡಕ್ಕೆ ಹೃದಯವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸೆಮಿನಾರ್ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ವಿ, ಅದು ಮುಂದುವರಿಯಿತು. ಶೀರ್ಷಿಕೆಗಳನ್ನು ಕೊಟ್ವಿ, ಟಾಪಿಕ್ಗಳನ್ನು ಕೊಟ್ವಿ. ಟಾಪಿಕ್ ಕೊಟ್ಮೇಲೆ ಉಮೇಶ್ ಅವ್ರ ಜೊತೆ ದೂರವಾಣಿನಲ್ಲಿ ಮಾತಾಡ್ತಾ ಇದಕ್ಕೊಂದು ಶೀರ್ಷಿಕೆ ಬೇಕಲ್ಲ ಅಂತೇಳಿ ಹೀಗೆ ಜಜ್ಜಾಡ್ತಾ ಇರುವಾಗ ಚರಿತ್ರೆ ಮತ್ತು ವರ್ತಮಾನ ಇವುಗಳನ್ನು ಆಧಾರವಾಗಿ ಇಟ್ಕೊಂಡು ಯೋಚನೆ ಮಾಡ್ಬೋದಾ ಅಂದಾಗ ಥಟ್ಟನೆ ಈ ಟಾಪಿಕ್ ಉಳಿತು. ಮೊದಲಿಗೆ ಅದು ಬೈನರಿ ಅಪೋಸಿಷನ್ ಆಗಿ ಕಾಣಿಸುತ್ತೆ, ಅದು ವೈರುಧ್ಯವಾಗಿ ಕಾಣಿಸುತ್ತೆ. ಚರಿತ್ರೆ ವರ್ತಮಾನ ಆಗೋದಕ್ಕೆ ಸಾಧ್ಯವೇ ಅಂತ ಹೇಳಿ ಕೇಳಿ ನಾನು ಇತಿಹಾಸದ ಮೇಷ್ಟ್ರು ಸರ್. ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳನ್ನು ಕುರಿತು ಯೋಚನೆ ಮಾಡಿದಾಗ ಬಹಳ ತಮಾಷೆಯಾಗಿ ಪ್ರಶ್ನೆಗಳನ್ನು ಎದುರಾದ್ರೆ, ವರ್ತಮಾನ ಅಂದ್ರೆ ಏನು ಅಂತ ಹೇಳಿ ಪ್ರಶ್ನೆಯನ್ನು ಎದುರಾದ್ರೆ ಬಹಳ ಸರಳ, ಭೂತಕಾಲದ ಪರಿಣಾಮ. ಭವಿಷ್ಯತ್ ಅಂದ್ರೆ ಏನು ಅಂದ್ರೆ ವರ್ತಮಾನದ ಕಾರಣ. ಹಾಗಾಗಿ ಈ ಕಾರ್ಯಕಾರಣ ಸಂಬಂಧದ ನೆಲೆಗಳು ಈ ಮೂರನ್ನು ಬೆಸೀತಾವೆ. ಇನ್ನು ಅತಿರೇಕಕ್ಕೆ ಹೋಗಿ ವರ್ತಮಾನ ಇಲ್ಲ ಅನ್ನುವಂತ ಒಂದು ವಾದವನ್ನು ತಾತ್ವಿಕತೆಯಲ್ಲಿ ನಾವು ಎದುರಾಗ್ತೇವೆ. ಯಾಕೆಂದ್ರೆ ಈ ಕ್ಷಣದಲ್ಲಿ ಅಲ್ಲಮಪ್ರಭು ಬಹಳ ಚೆನ್ನಾಗಿ ಹೇಳ್ತಾನೆ, ಹರಿಯುವ ನದಿಗೆ 2 ಸಾರಿ ಕಾಲಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನದಿಯ ನೀರು ಬದಲಾಗಿರುತ್ತೆ ಎನ್ನುವುದು ಒಂದಾದ್ರೆ, ಕಾಲ ಹಾಕುವ ಮನುಷ್ಯನೂ ಬದಲಾಗಿರ್ತಾನೆ ಎನ್ನುವಂಥದ್ದು ಇನ್ನೊಂದು ನೆಲೆ. ಹಾಗಾಗಿ ಇರುವುದು 2 ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ. ಮಧ್ಯದಲ್ಲಿ ನಾವು ಇದೀವಲ್ಲ, ಅದನ್ನ ಕುರಿತು ಯೋಚನೆ ಮಾಡಬೇಕು. ಇತಿಹಾಸಕ್ಕೂ ಸಾಹಿತ್ಯಕ್ಕೂ ಬಹಳ ನೇರವಾದ ನಂಟಿದೆ. ಕಲ್ಲಣ್ಣನ ರಾಜತರಂಗಿಣಿಯಿಂದ ಶುರುವಾದಂತ ಈ ನಂಟು ಅವ್ಯಾಹತವಾಗಿ ಮುಂದುವರಿತಾ ಇದೆ. ಎಷ್ಟರ ಪ್ರಮಾಣದವರೆಗೆ ಅಂದ್ರೆ, ಬಹಳ ತಮಾಷೆಯಾಗಿ ಬಹಳ ಗಂಭೀರವಾಗಿ, ತಮಾಷೆಯನ್ನಲ್ಲ, ಗಂಭೀರವಾಗಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಹ್ಯಾವ್ ಲರ್ನ್ಡ್ ಆಲ್ ದ ಇಂಗ್ಲೆಂಡ್ ಹಿಸ್ಟ್ರಿ ಫ್ರಮ್ ಶೇಕ್ಸ್ಪಿಯರಿಯನ್ ಡ್ರಾಮಾ ಅಂತಾನೆ. ಇಂಗ್ಲೆಂಡಿನ ಇತಿಹಾಸ ಎಲ್ಲವನ್ನು ನಾನು ಶೇಕ್ಸ್ಪಿಯರ್ನ ನಾಟಕಗಳ ಮೂಲಕ ಕಲಿತೆ ಅಂತಾನೆ. ಈ ರೀತಿ ಚರಿತ್ರೆ ಮತ್ತು ಸಾಹಿತ್ಯ ಬಹಳ ಬೆಸೆದುಕೊಂಡಿವೆ. ಅದನ್ನ ಕುರಿತು ಮಾತನಾಡುವಾಗ ಏನವರ ನಮ್ಮ ನಡುವಣ ಸಂಬಂಧ ಏನು ಅಂತಂದಾಗ, ಲಿಟ್ರೇಚರ್ ಇಲ್ಲಿಸ್ಟ್ರೇಟ್ಸ್ ವಾಟ್ ಹಿಸ್ಟ್ರಿ ಟೆಲ್ಸ್. ಇತಿಹಾಸ ಹೇಳಿದ್ದನ್ನ ಸಾಹಿತ್ಯ ವಿಶದೀಕರಿಸುತ್ತೆ, ವಿಶ್ಲೇಷಣೆ ಮಾಡುತ್ತೆ ಅನ್ನುವ ಮಾತನ್ನು ಕೂಡ ನಾವು ಚರ್ಚೆ ಮಾಡ್ತೇವೆ. ಈ ವರ್ತಮಾನವಾಗುವ ಪರಿ ಇದೆಯಲ್ಲ, ಈ ಹೇಳಿಕೆ ಈ 3 ನಾಟಕಗಳಿಗೆ, ಮೊದಲ ನಾಟಕವನ್ನು ಹೊರತುಪಡಿಸಿ ಅದನ್ನ ಚರ್ಚೆಯಲ್ಲಿ ಮಾತನಾಡ್ತೇವೆ. ಎಲ್ಲ 3 ನಾಟಕಗಳು ಚಾರಿತ್ರಿಕ ಘಟನೆಗಳನ್ನ ಆಧರಿಸಿದ ನಾಟಕಗಳು. ಏನಕ್ಕೆ ನಮಗೆ ಚರಿತ್ರೆಯ ಜೊತೆ ಅನುಸಂಧಾನ ಮಾಡಬೇಕು ಸಾಹಿತ್ಯ ಅಂತ ಹೇಳಿದ್ರೆ, ನಾನು ಒಬ್ಬ ಇತಿಹಾಸದ ಅಧ್ಯಾಪಕನಾಗಿ, ಚರಿತ್ರೆಯ ಅಧ್ಯಾಪಕನಾಗಿ, ವಿದ್ಯಾರ್ಥಿಯಾಗಿ ಚರಿತ್ರೆ ನನಗೆ ಕಾಗ್ನಿಷನ್ ಅನ್ನ, ಬಹಳ ಸರಳವಾಗಿ ಮಾತನಾಡಿ ಅಂತ ನಮ್ಮ ಗುರುಗಳು ಬೈತಿರ್ತಾರೆ. ಜ್ಞಾನಾತ್ಮಕ ನೆಲೆಯಲ್ಲಿ ಚರಿತ್ರೆಯನ್ನು ಓದ್ತೇವೆ, ಬರಮಾಡ್ಕೊಳ್ತೇವೆ, ಘಟನೆಗಳು ಇತ್ಯಾದಿ ಇತ್ಯಾದಿಗಳು. ಅವು ಘಟನೆಗಳ ಸರಮಾಲೆ. ಇತಿಹಾಸ ಅಂದ್ರೆ ಘಟನೆಗಳ ಸರಮಾಲೆ ಅಂತ ಹೇಳ್ತೇವೆ, ಕ್ರಾನಿಕಲ್ ಆಫ್ ಇವೆಂಟ್ಸ್ ಅಂತ ಹೇಳಿ. ಆದ್ರೆ ಆ ಘಟನೆಗಳ ಸರಮಾಲೆ ನನ್ನ ಮುಂದಿನ ಪೀಳಿಗೆಗೆ ತಲುಪಿಸುವ ಸಂದರ್ಭದಲ್ಲಿ ಕೊಂಚ ಪ್ರಮಾಣದಲ್ಲಾದ್ರೂ ಭಾವನೆಗಳು ಮತ್ತು ಸಂವೇದನೆಗಳನ್ನ ಮಿಳಿತಗೊಂಡ್ರೆ ಅದು ವ್ಯಕ್ತಿತ್ವದ ಬದಲಾವಣೆಗಳಿಗೆ ಎಡೆ ಮಾಡಿಕೊಡ್ತದೆ ಅನ್ನುವಂಥದ್ದು ಇತಿಹಾಸದ ಬಹಳ ಮುಖ್ಯ ಪಾಠ.
ಇತಿಹಾಸವನ್ನ ಚಕ್ರಗತಿಯಲ್ಲಿ ನಡೆಯುತ್ತೆ, ಮೇಲಿದ್ದದ್ದು ಕೆಳಗೆ ಬರುತ್ತೆ ಎನ್ನುವಂತ ಮಾತುಗಳನ್ನು ಹೇಳ್ತಾರೆ. ಈ ವರ್ತಮಾನವಾಗುವ ಪರಿ ಇದೆಯಲ್ಲ, ವರ್ತಮಾನವಾಗುತ್ತಿರುವ ಪರಿ ಎಂದ್ರೂ ಅದು ಹೆಚ್ಚು ಅರ್ಥಪೂರ್ಣವಾಗುತ್ತೆ. ಅಥವಾ ವರ್ತಮಾನವೇ ಚರಿತ್ರೆಗೆ ಮುಖಾಮುಖಿ ಆಗುತ್ತೆ, ಅಥವಾ ವರ್ತಮಾನವೇ ಚರಿತ್ರೆಯಾಗುವ ಕಾಲಘಟ್ಟವನ್ನು ನಾವು ಎದುರಿಸ್ತಾ ಇದ್ದೇವೆ. ಅತಿ ಹೆಚ್ಚು ಮುಕುಂದರಾಜು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಅತಿ ಹೆಚ್ಚು ನಮ್ಮ ಪಠ್ಯಕ್ರಮಗಳು, ಪಠ್ಯಪುಸ್ತಕಗಳು ಇತ್ಯಾದಿಗಳ ಚರ್ಚೆಗೆ ಒಳಪಡುವಾಗ ಉಳಿದೆಲ್ಲ ವಿಷಯಗಳನ್ನ ಬಿಟ್ಟು ಇತಿಹಾಸದ ಪಠ್ಯಪುಸ್ತಕಗಳ ಮೇಲೆ ದಾಳಿ ಮಾಡುವ ಬಹಳ ನಿರಂತರವಾದ ದಾಳಿಯನ್ನು ನಾವು ಗಮನಿಸ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಚರಿತ್ರೆಯ ಅಂಶಗಳನ್ನ, ಘಟನೆಗಳನ್ನ ಇಟ್ಟುಕೊಂಡು ಈ ನಾಟಕಗಳನ್ನ ರಚನೆ ಮಾಡಿದ್ದಾರೆ ಜಯರಾಮ್ ರಾಯಪುರ ಅವರು. ಈ ಸಾಹಿತ್ಯ ಮತ್ತು ಚರಿತ್ರೆಯ ನಡುವಣ ಈ ಸಂಬಂಧಗಳಿದೆಯಲ್ಲ, ಇದನ್ನ ಇಟ್ಟುಕೊಂಡು ನಾವು ಆ ಕೃತಿಗಳನ್ನ ಪ್ರವೇಶ ಮಾಡಬೇಕಾಗತ್ತೆ. ನಾವು ಇತಿಹಾಸವನ್ನ ಗಮನಿಸುವಾಗ ಒಂದು ಅಂಶವನ್ನು ಹೇಳ್ತೇವೆ, ಘಟನೆಗಳು ವ್ಯಕ್ತಿಗಳನ್ನು ರೂಪಿಸ್ತಾರ, ವ್ಯಕ್ತಿಗಳು ಘಟನೆಗಳನ್ನು ರೂಪಿಸ್ತಾರ ಅಂತ ಹೇಳಿ. ಇಲ್ಲ ಸರ್, ಎರಡು ಸಹಜವಾಗಿ ಜೊತೆನಲ್ಲಿ ನಡೀತವೆ. ಘಟನೆ ಮೂಲಕ ವ್ಯಕ್ತಿಗಳು, ವ್ಯಕ್ತಿಗಳ ಮೂಲಕ ಘಟನೆಗಳು ಎರಡು ಸಮರಸವಾಗಿ ಮಿಳಿತ ಆಗ್ತಾ ಹೋಗ್ತವೆ ಅನ್ನುವಂಥದ್ದು ಒಪ್ಪಿತವಾದ ಅಂತ ಸತ್ಯ. ಈ ರೀತಿ ಈ ಘಟನೆಗಳು ಬರ್ತಾವಲ್ಲ, ಆ ಘಟನೆಗಳಲ್ಲಿ ಪಾಲ್ಗೊಳ್ಳುವ ವ್ಯಕ್ತಿಗಳಿದಾರಲ್ಲ, ಆ ವ್ಯಕ್ತಿಗಳು ಎಷ್ಟರ ಮಟ್ಟಿಗೆ ಘಟನೆಗಳಿಗೆ ಕಾರಣ ಆಗ್ತಾರೆ, ಮತ್ತೆ ಅವರ ಯಾವ ಭಾವಗಳು, ಯಾವ ಭಾವನೆಗಳು, ಯಾವ ಸಂವೇದನೆಗಳು ಅದಕ್ಕೆ ಕಾರಣ ಆಗ್ತವೆ ಅನ್ನೋದನ್ನ ಬಹಳ ಚೆನ್ನಾಗಿ ನಿರೂಪಿಸಿರುವಂತ ನಾಟಕಗಳು ಈ ಮೂರು ಇವೆ. ಬಹಳ ತಮಾಷೆಯಾಗಿ ವರ್ತಮಾನವಾಗುವ ಪರಿ ಹೇಗೆ ವರ್ತಮಾನ ಆಗತ್ತೆ ಚರಿತ್ರೆ ಅಂತ ಹೇಳಿ, ಒಂದು ಪಾತ್ರ ಒಂದು ಮಾತನ್ನ ಹಾಡುತ್ತೆ. ಏನದು ಮಾತು? ಯುದ್ಧಕ್ಕೆ ಸಜ್ಜಾಗಬೇಕು, ಯುದ್ಧ ಮಾಡಬೇಕು. ಇನ್ನೊಬ್ಬ ಹೇಳ್ತಾನೆ, ಇಲ್ಲ, ನೆರೆಹೊರೆಯ ಯಾವ ರಾಜ್ಯಗಳು ನಮ್ಮ ಮೇಲೆ ಯುದ್ಧವನ್ನ ಸಾರ್ತಾ ಇಲ್ಲ, ಆದರೂ ಯುದ್ಧ ಮಾಡಬೇಕು. ಯಾಕೆ? ಸೈನಿಕರು ಯುದ್ಧವನ್ನ ಮರೆಯುತ್ತಾರೆ, ಸೈನಿಕರು ಯುದ್ಧವನ್ನ ಮರೆಯುತ್ತಾರೆ ಅನ್ನುವ ಕಾರಣಕ್ಕಾಗಿ ಯುದ್ಧ ಮಾಡ್ತಾರೆ. ಈ ರೀತಿಯ ಹೇಳಿಕೆಗಳನ್ನು ನೀವು ಗಮನಿಸ್ತಾ ಹೋದಾಗೆಲ್ಲ ನಮ್ಮ ಅಮೆರಿಕ, ಇಸ್ರೇಲ್ ಜ್ಞಾಪಕ ಬಂದ್ರೆ ನಮ್ಗೇನು ಆಶ್ಚರ್ಯ ಇಲ್ಲ. ಇತಿಹಾಸದ ದೊಡ್ಡ ದರ್ಶನವೇ ಈ ರೀತಿಯಲ್ಲಿ ಕುರಿತು ಯೋಚನೆ ಮಾಡೋದು. ಇತಿಹಾಸವನ್ನ ಇನ್ನೊಂದು ನೆಲೆಯಲ್ಲಿ ವಿಶ್ಲೇಷಿಸ್ತೇವೆ ಸರ್. ವಾಟ್ ಈಸ್ ಹಿಸ್ಟ್ರಿ ಅಂತ ಅಂದಾಗ, ಹಿಸ್ಟ್ರಿ ಇಸ್ ದ ಸ್ಟಡಿ ಆಫ್ ಪ್ರೆಸೆಂಟ್ ಇನ್ ದ ಲೈಟ್ ಆಫ್ ಪಾಸ್ಟ್. ಇತಿಹಾಸ ಅಂದ್ರೆ ಚರಿತ್ರೆಯ ಬೆಳಕಿನಲ್ಲಿ ವರ್ತಮಾನವನ್ನ ಅಧ್ಯಯನ ಮಾಡೋದು, ಗಮನಿಸೋದು ಅಂತ ಹೇಳಿ. ಹೀಗಾಗಿ ಈ ನಾಟಕಗಳನ್ನ ಓದ್ತಾ ಹೋದಾಗೆಲ್ಲ ಈ ರೀತಿಯ ಹಲವು ಅಂಶಗಳು ನಮ್ಮನ್ನ ಬರ್ತಾವೆ. ವಾರಸುದಾರ ಅಂತೂ ನಮ್ಮನ್ನ ಜಗ್ಗಾಡಿಸುವ ಒಂದು ನಾಟಕ. ಆ ನಾಟಕವನ್ನ ಓದ್ತಾ ಹೋದಾಗೆಲ್ಲ ನಿರಂತರವಾಗಿ ಓದೋದಕ್ಕೆ ಸಾಧ್ಯ ಆಗೋದಿಲ್ಲ, ಬಹಳ ಬ್ರೇಕ್ ತಗೊಳ್ಬೇಕಾಗತ್ತೆ. ಯಾಕೆ ಬ್ರೇಕ್ ತಗೋತಾನೆ ಓದುಗ ಅಂತಂದ್ರೆ, ಆ ಪಾತ್ರಗಳನ್ನ, ಹೇಳಿಕೆಗಳನ್ನ, ಸಂವಾದವನ್ನ, ಸಂಭಾಷಣೆಯನ್ನ ಓದ್ತಾ ಹೋದಾಗೆಲ್ಲ ಪ್ರಸಕ್ತ ವಿದ್ಯಮಾನಗಳ ಕುಟುಂಬಗಳು ನಮಗೆ ನೆನಪು ಬರ್ತವೆ. ಹೇಗೆ ಕೌಟುಂಬಿಕ ವಿಪ್ಲವ ಇಡೀ ಸಾಮ್ರಾಜ್ಯಕ್ಕೆ ವ್ಯಾಪಿಸುತ್ತೆ ಅನ್ನೋದು ಬಹಳ ಕೇಂದ್ರ ವಸ್ತು. ಆ ಕೇಂದ್ರ ವಸ್ತುವನ್ನ ಇದರಲ್ಲಿ ಇಟ್ಟಿದ್ದಾರೆ. ಇಬ್ಬರನ್ನ ಕರೆದ್ಬಿಟ್ಟು ಇವರು ಜಾಸ್ತಿ ಮಾತಾಡ್ತಾ ಇದ್ದಾರೆ, ನಮ್ಮ ವಿಷಯಕ್ಕೆ ಇವರು ಅತಿಕ್ರಮ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಇಬ್ರು ಸ್ನೇಹಿತರು ಅನ್ಕೋಬಾರ್ದು. ತಕ್ಷಣಕ್ಕೆ ಇದು ಮಾಡ್ತಾನೆ. ಉಮೇಶ್ ಅವ್ರನ್ನ ಇಟ್ಟುಕೊಂಡು ನಾವು ಈ ಮಾತುಗಳನ್ನು ಹೇಳಬಾರ್ದು, ನನಗಿಂತ ಬಹಳ ಅಧಿಕೃತವಾಗಿ ಅದನ್ನು ಮಾತನಾಡ್ತಾರೆ. ಈ ನಾಟಕಗಳು ಯಾಕೆ ನನಗೆ ಬಹಳ ಪ್ರಮುಖ ಆಗ್ತವೆ, ಸಾಹಿತ್ಯ ಪ್ರಶಸ್ತಿಯ, ಸಾಹಿತ್ಯಶ್ರೀಗೆ ಪ್ರಶಸ್ತಿಗೆ ಅರ್ಹತೆಯನ್ನು ಎಲ್ಲಿ ಪಡ್ಕೊಳ್ತವೆ ಅಂತಂದ್ರೆ, ಒಂದು ಕೃತಿ ಓದುಗನ ಮೇಲೆ ಯಾವ ಪರಿಣಾಮವನ್ನ ಬೀರ್ತಾವೆ ಅಂತ. ಇದಕ್ಕೊಂದು ಅಫೆಕ್ಟ್ ಥಿಯರಿ ಇದೆ, ಉಮೇಶ್ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅದರಲ್ಲಿ. ಎಫೆಕ್ಟ್ ಅಲ್ಲ, ಅಫೆಕ್ಟ್, AFFECT. ಅಫೆಕ್ಟ್ ಅಂತಂದಾಗ ನಮ್ಮ ಭಾವನೆಗಳನ್ನ ಹೇಗೆ ಅದು ಕಲಕುತ್ತೆ ಮತ್ತು ಮಾಡುತ್ತೆ. ಜಯಪ್ರಕಾಶ್ ಗೌಡರು ಬಹಳ ಅದ್ಭುತವಾಗಿ ಹೇಳಿದ್ರು, ಇವತ್ತಿನ ಸಾಹಿತ್ಯ, ಬರಹ ಎಲ್ಲ ಭಾವನೆಗಳನ್ನ ಕೆರಳಿಸುವ ಹಂತದಲ್ಲೇ ಹೆಚ್ಚು ಜಾಗೃತವಾಗಿವೆ ಬರಹಗಳು. ಒಂದು ಒಳ್ಳೆಯ ಸಾಹಿತ್ಯ ಕೃತಿ ಯಾವುದು ಅಂತಂದ್ರೆ ಭಾವನೆಗಳನ್ನ ಕೆರಳಿಸಬಾರದು, ಆ ಭಾವನೆಗಳನ್ನ ಕಲಕಬೇಕು. ಬಗ್ಗಡ ಮೇಲಕ್ಕೆ ಬರ್ಲಿ ಅಂತ ಅಲ್ಲ, ಬಗ್ಗಡ ಮೇಲಕ್ಕೆ ಬರ್ಲಿ ಅಂತ ತಿಳಿ ನೀರನ್ನ ಕಲಸಿದ್ರೆ ಅದರದೊಂದು ವೇವ್ ಬರುತ್ತಲ್ಲ, ಅಲೆಗಳು, ಆ ಅಲೆಗಳು ಸೃಷ್ಟಿಯಾಗಿ ಅದನ್ನ ಅತ್ಯಂತ ಧನಾತ್ಮಕಗೊಳಿಸಿಕೊಳ್ಳುವ ದಿಶೆಯಲ್ಲಿ ಆ ಓದು ಯಶಸ್ವಿಯಾದಾಗ ಮಾತ್ರ ಆ ಥರದ ಸಾಹಿತ್ಯ ಕೃತಿ ನಮ್ಮ ಅಗತ್ಯತೆಯನ್ನು ಪೂರೈಸುತ್ತೆ ಎನ್ನುವಂಥದ್ದನ್ನ ಕುರಿತು ಯೋಚನೆ ಮಾಡ್ಬೇಕು ನಾವು. ಹೀಗಾಗಿ ಆ ಕೌಟುಂಬಿಕ ವಿದ್ಯೆ. ಮತ್ತೆ ಇನ್ನೊಂದು ಬಹಳ ತಮಾಷೆಯಾಗಿ ಇಬ್ರು ನಮ್ಮ ಉಪನ್ಯಾಸಕರು ಅದನ್ನ ಕುರಿತು ಮಾತನಾಡ್ತಾರೆ. ಎರಡು ನಾಟಕಗಳಲ್ಲಿ ಬಹಳ ಪ್ರಧಾನವಾಗಿ ಕವಿ ಒಬ್ಬ ಬಹಳ ಪ್ರಧಾನವಾಗಿ ಮುನ್ನೆಲೆಗೆ ಬರ್ತಾನೆ. ವಾರಸುದಾರದಲ್ಲಿ ಸಮೃದ್ಧ ಒಂದು ಪಾತ್ರ,
ಇದರಲ್ಲಿ ಚಾವುಂಡರಾಯದಲ್ಲಿ ರನ್ನ ಮುನ್ನೆಲೆಗೆ ಬರ್ತಾರೆ. ಏನಕ್ಕೆ ಈ ಕವಿಗಳನ್ನ ನಾಟಕದ ಭಾಗವಾಗಿ, ಅದನ್ನೇನು ಬಲವಂತವಾಗಿ ತಂದಿಲ್ಲ, ಸಹಜವಾಗೇ ಇದೆ ಅದು, ಆ ಘಟನೆಗಳೆಲ್ಲ ಚಾರಿತ್ರಿಕವಾದಗಳೇ. ಆದ್ರೆ ಒಬ್ಬ ನಾಟಕಕಾರರಾದಂತ ಜಯರಾಮ್ ರಾಯಪುರ ಅವರಿಗೆ ಆ ಪಾತ್ರಗಳನ್ನ ನನ್ನ ಕೃತಿಯ ಭಾಗವಾಗಿ ಮಾಡ್ಕೊಳ್ಬೇಕು ಅನ್ನುವ ಯೋಚನೆ ಬಂದದ್ದು ಹೇಗೆ ಎನ್ನುವಂಥದ್ದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಒಬ್ಬ ಕವಿ ಬಹಳ ಮೂಲಭೂತವಾದ ಜವಾಬ್ದಾರಿ. ಬಹಳ ಹಿಂದೆ ಇಸ್ಕಿಲಾಸ್ ಅನ್ನುವ ನಾಟಕದಲ್ಲಿ ನಮ್ಮ ಉಮೇಶ್ ಅವರು ಹೇಳ್ತಾರೆ, ಅದು ಒಂದು ದೇವತೆಯ ಜೊತೆ ಸಂವಾದ ನಡೆಯುತ್ತೆ. ಒಬ್ಬ ಕವಿಯ ಗುಣ ಏನು, ಅವನ ಕರ್ತವ್ಯವೇನು ಅಂತ. ಏನು ಇಲ್ಲ, ಜನಕ್ಕೆ ಒಳ್ಳೇದು ಮಾಡೋದು. ಇಸ್ಕಿಲಾಸ್ ಅಂತ ಕಾಣಿಸುತ್ತೆ, ಜನಕ್ಕೆ ಒಳ್ಳೇದು ಮಾಡೋದು. ಅಕಸ್ಮಾತ್ ಆ ಕವಿ ಆ ಕೆಲಸವನ್ನ ಮಾಡದೆ ಹೋದ್ರೆ ಡೆತ್, ನೋ ಮೋರ್ ಆಸ್ಕಿಂಗ್, ಸಾವು, ಮುಂದಿನದೇನು ಕೇಳಬೇಡ. ಯಾರ ಸಾವು? ಕವಿಯ ಸಾವು. ಕವಿಯ ವ್ಯಕ್ತಿಯ ಸಾವಲ್ಲ, ಆತನ ಕವಿತ್ವದ ಸಾವೇ ಆಗಬೇಕು ಅನ್ನುವಂಥದ್ದನ್ನು ಕುರಿತು ಯೋಚನೆ ಮಾಡ್ತಾರೆ. ಹಾಗಾಗಿ ಜಯರಾಮ್ ರಾಯಪುರ ಅವರ ಈ ನಾಟಕಗಳು ಒಳಿತನ್ನ ಪ್ರತಿಪಾದಿಸುವ, ಒಳಿತನ್ನ ಮುನ್ನೆಲೆಗೆ ತರುವ, ಸಂಘರ್ಷದ ಪರಿಣಾಮಗಳು ಹೇಗೆ ಒಳಿತಿನೆಡೆಗೆ ಹೋಗಬೇಕು ಅನ್ನೋದು, ಮತ್ತೆ ಸಂಘರ್ಷದ ಪರಿಣಾಮಗಳು ಕೆಡುಕೆ ಆದಾಗ, ಔರಂಗಜೇಬ್ ಅಧಿಕಾರಕ್ಕೆ ಬರ್ತಾರೆ, ಕೆಡುಕೆ ಆದಾಗ ಆ ಕೆಡುಕಿನ ಪರಿಣಾಮಗಳು ಎಷ್ಟು ಅನಾಹುತಕಾರಿಯಾಗಿರ್ತವೆ, ಈ ತರದ ಎಲ್ಲ ಅಂಶಗಳನ್ನು ಅನಾವರಣಗೊಳಿಸ್ತಾರೆ. ಹಾಗಾಗಿ ಜಯರಾಮ್ ರಾಯಪುರ ಅವರ ಈ ಕೃತಿಗಳನ್ನ ಚರ್ಚೆಗೆ ಒಳಪಡಿಸುವ ಈ ವಿಚಾರ ಸಂಕಿರಣಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಸ್ವಾಗತಿಸಿ, ಇಬ್ಬರು ಉಪನ್ಯಾಸಕರಿಗೆ ನಾನು ಅತಿಕ್ರಮಣ ಪ್ರವೇಶ ಮಾಡಿದರೆ ಕ್ಷಮೆ ಕೋರಿ. ಅವ್ರು ಹೇಳ್ತಾರೆ, ಉಮೇಶ್ ಅವರು ಅಥವಾ ರಾಮಕೃಷ್ಣ, ಅತಿಕ್ರಮಣ ಪ್ರವೇಶ ಅಲ್ಲ ಸರ್, ಇದು ಆಕ್ರಮಣ ಪ್ರವೇಶ, ಎಲ್ಲರೂ ಆವರಿಸ್ಕೊಳ್ರಿ ಅಂತ. ಅದನ್ನು ಕ್ಷಮೆ ಕೋರಿ ಮತ್ತೊಮ್ಮೆ ಎಲ್ಲರನ್ನ ಸ್ವಾಗತ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.